ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಿರುವುದು ಕೊಕ್ಕಡದಿಂದ. ಹೊಸ ಗಾಡಿಯಲ್ಲಿದ್ದೇನೆ. ಬೆಳಿಗ್ಗೆ ಒಂದು 9 ಗಂಟೆ ಆಯಿತು. ಈಗ ನಿನ್ನೆ ಮಾಡಿದ ಕರ್ಮಕಾಂಡ ಅಂತ ಹೇಳಿದರೆ ನಿನ್ನೆ ನಾವೆಲ್ಲ ಐಟಮ್ ಎಲ್ಲ ಬಿಟ್ಟು ಬಂದದ್ದು. ಯಾಕಂತ ಹೇಳಿದರೆ ಲೇಟ್ ಬಿಟ್ಟಿದ್ರು ಒಂದದ್ದು, ಮತ್ತು ನಮಗೆ ಎಲ್ಲ ಖಾಲಿ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಅರಸಿನ ಮಕ್ಕಿ ಎಲ್ಲ ಮಾಡಿ ಕೊಕ್ಕಡ ಮತ್ತು ಧರ್ಮಸ್ಥಳ ನಾವು ಬಾಕಿ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಕಳಿಸಿದ್ದಾರೆ ಕೊಕ್ಕಡ ಮತ್ತು ಧರ್ಮಸ್ಥಳ ಹಾಕಲಿಕ್ಕೆ. ಇವತ್ತು ನಮ್ಮ ಜೊತೆ ವಸಂತಣ್ಣ ಕೂಡ ಇದ್ದಾರೆ. ವಸಂತಣ್ಣ ನಿನ್ನೆ ಇರಲಿಲ್ಲ. ಬನ್ನಿ, ನಿಮ್ಮ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಬನ್ನಿ. ಎಂತ ಎಲ್ಲಿಗೆ ಹೋದದ್ದು ನಿನ್ನೆ ನೀವು? ಕಡೂರು. ಎಂತದಕ್ಕೆ? ಮದುವೆ. ಯಾರ ಮದುವೆ? ನಮ್ದು ಸಂಬಂಧಿಕರದ್ದು. ಯಾವ್ದ್ರಲ್ಲಿ ಹೋದದ್ದು? ನಮ್ದು ಐ10 ಕಾರ್. ಹೇಗಿತ್ತು? ಮೊನ್ನೆ ಹೋಗಿದೆ, ರಾತ್ರಿ ಮೊನ್ನೆ ಹೋಗಿದ್ದೀರಾ? ಸಾಯಂಕಾಲ 3 ಗಂಟೆಗೆ. ವಸಂತಣ್ಣ ಮದುವೆಯಲ್ಲಿ ಎಲ್ಲ ತಿಂದಲ್ಲ. ಒಂದು ಎಂತ ತಿಂದದ್ದು ವಸಂತಣ್ಣ? ಎಲ್ಲ ಇತ್ತು, ಘಾಟಿ ಇತ್ತು. ಎಂತ ಹೇಳುದು, ಒಂದು 10-12 ಪದಾರ್ಥ ಎಲ್ಲ ಇತ್ತು. ಅವ್ರು ನಿನ್ನೆ ತಿಂದು ಬಂದದ್ದು ಇವತ್ತೆಲ್ಲ ಕರಗಿತ್ತು. ಬೆಳಿಗ್ಗೆ ಬರುವಾಗ ನಾನು ಕಂಪನಿಗೆ ಬರುವಾಗ ಜಗಳ ಆಗ್ತುಂಟು. ಎಂತದಕ್ಕೆ? ಪೂರ ಮಾತಾಡ್ತು. ಅಲ್ಲ ಜಗಳ ಆಗ್ತುಂಟು. ಅದು ಎಂತಂತ ಇದ್ರೆ ಅದು ಇನ್ನೊಬ್ಬ ಡ್ರೈವರಿಗೂ ಹಾಗೆ ಹೀಗೆ ಅಂತ. ಅದು ನಮ್ಮ ಕಂಪನಿಯಲ್ಲಿ ಇದ್ದದ್ದೇ ಪಾಪ. ಅದಕ್ಕೆ ವಸಂತ ನನ್ನನ್ನು ಕಾಯ್ತಾ ಇದ್ರು. ನಾನು ಬಂದ್ಮೇಲೆ ಸರಿ ಆಯ್ತಲ್ಲ. ಅದಕ್ಕೋಸ್ಕರ ಅಲ್ಲ, ಇದ್ದದ್ದಾಗಿ ಹೇಳ್ಬೇಕು. ಎಂತ ಗೊತ್ತುಂಟ, ನಮ್ಮ ಪ್ರೇಕ್ಷಕರು ನಮ್ಮನ್ನು ನೋಡುವಾಗ ನಾವು ಹೇಳ್ಬೇಕು. ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಇಲ್ಲಿ ಹಾಕಿ ಇತ್ತು. ಇನ್ನು ಧರ್ಮಸ್ಥಳಕ್ಕೆ ಹೋಗುವ ಸೀದಾ. ಅಲ್ಲಿ ಅವ್ರದ್ದು ಎಂತ ದೀಪೋತ್ಸವ ಎಲ್ಲ ಉಂಟು. ದೀಪೋತ್ಸವದೆಲ್ಲ ತೋರಿಸ್ಲಿಕ್ಕೆ ಉಂಟು. ನಿಮಗೆ ತೋರಿಸ್ತೇನೆ. ಇಲ್ಲಿಂದ ಸೀದಾ ನಮ್ಮ ಪಯಣ ಧರ್ಮಸ್ಥಳದ ಕಡೆಗೆ. ಆದ್ಮೇಲೆ ಲೈನಿಗೆ ಹೋಗ್ಬೇಕು ಮತ್ತೆ ಅಲ್ಲ. ಆದ್ಮೇಲೆ ಮತ್ತೆ ಲೈನಿಗೆ ಹೋಗ್ಬೇಕು. ಸೊ ಮುಂದೆ ಎಂತ ಅಪ್ಡೇಟ್ ಆಗ್ತದೆ ಅದೆಲ್ಲ ಕೊಡ್ತೇನೆ. ಮತ್ತೆ ವಸಂತನನ್ನು ಯಾರ ಗುರುತಿಸ್ತಿದ್ದಾರಂತೆ ಓದಲ್ಲಿ. ತುಂಬಾ ಖುಷಿ. ಜೋಸ್ತಿ ಅವರು. ಖುಷಿ ಆಗ್ತುಂಟು ವಸಂತನಿಗೆ. ಸೊ ಇಲ್ಲಿಂದ ಹೋಗುವ, ಲೆಟ್ಸ್ ಗೋ. ನಾವು ನಿನ್ನೆ ಅರಸಿನ ಮಕ್ಕಿಯಿಂದ ಬಂದದ್ದು. ಆ ಕಡೆಯಿಂದ ಸ್ಟ್ರೈಟ್ ಆಗಿ ಬಂದು ಸೀದಾ ರೈಟ್ ತಗೊಂಡು ಹೋದದ್ದು. ಈಗ ನಾವು ಈ ಕಡೆಯಿಂದ ಕೊಕ್ಕಡಕ್ಕೆ ಹೋಗಿರ್ಲಿಲ್ಲ ನಿನ್ನೆ. ಅದಕ್ಕೋಸ್ಕರ ಕೊಕ್ಕಡ ಹೋಗಿ ಲೆಫ್ಟ್ ತಗೊಂಡು ಈಗ ಸೀದಾ ಧರ್ಮಸ್ಥಳದ ಕಡೆ ಹೋಗ್ತಾ ಇದ್ದೇವೆ. ಆಯ್ತಿ ಒಂದು ಮಾಡುವರ ಅಂದ ಚಿಪ್ಪಿದೆಲ್ಲಕ್ಕ. ಲೈಟಿಂಗ್ ಸರ್ ಇರ್ತದೆ ಆ ಥರದ್ದು. ಅದು ನಮ್ಮ ಇಲ್ಲಿ ಆ ರೋಡಲ್ಲಿ, ನಮ್ಮ ಊರಿದ್ದು ರೋಡಲ್ಲಿ ಎಲ್ಲ ಹಾಕಿ ಆಯಿತು. ರಾತ್ರಿ ಭಾರಿ ಚಂದ ಕಾಣ್ತದೆ ಮಾರೆ. ಕೆಂಪು, ಹಳದಿ, ಬಿಳಿ ಕಲರ್, 3 ಕಲರ್ ಹಾಕಿದ್ದಾರೆ. ಇಲ್ಲಿಂದ ಉಜಿರೆಗೆ ಒಂದು, ಕನ್ಯಾಡಿಗೆ 18 ಕಿಲೋಮೀಟರ್ ಆದರೆ ಉಜಿರೆಗೆ ಒಂದು 21-22 ಕಿಲೋಮೀಟರ್ ಇರ್ಬೋದು. ಮತ್ತು ಓನರ್ ಫೋನ್ ಮಾಡಿ ಹೇಳಿದರು ಸಂಧ್ಯದಿಂದ ಐಟಮ್ ತಗೊಳ್ಬೇಕಂತೆ, ಬಾಳಿಕೆದಿಂದ ಐಟಮ್ ತಗೊಳ್ಬೇಕಂತೆ. ಎಲ್ಲ ಅಂತೆ ಕಂತೆ ಆಗಿದೆ ವಸಂತಣ್ಣ. ಎಲ್ಲ ಎಂತ ಮಾಡೋದು. ನಾವು ಈಗ ಹೋಗಿ ಸೀದಾ ಇಲ್ಲಿ ಮಡ್ಕ ಸೋಡ, ಇಲ್ಲೆಲ್ಲ ಯಾವುದೋ ಒಂದು ಉಂಟು ಮಾರೆ, ಫುಲ್ ಫೇಮಸ್ ಆಗಿದೆ. ಯಾವುದಾ? ಫುಲ್ಜರ್ ಸೋಡಾ, ಮಡ್ಕ ಸೋಡಾ, ಎಂಥದ್ದು ಉಂಟು ಎಲ್ಲಿ? ಅದಲ್ಲ, ಹಾಗೆ ಅಲ್ಲ. ಇದು ಹೌದು, ಮಡಿಕೇಲಿ ಕೊಡುದಲ್ಲ. ಒಂದು ಇಲ್ಲಿ ಎಲ್ಲಿ ಫೇಮಸ್ ಆಗಿತ್ತು ಮಾತ್ರ. ಎಲ್ಲಿ? ಅಲ್ಲಿ ಅಲ್ಲ, ಗೊತ್ತಾಯ್ತು. ಆ ಲೆಫ್ಟ್ ಸೈಡಲ್ಲಿ, ಆ ಸೈಡಲ್ಲಿ ಆಗ ತೋರಿಸಿದ್ದು ನೀವು. ನಿಮ್ಮ ಯಾರ್ದು ಟಿಪ್ಪರ್ ಎಲ್ಲ ನಿಂತಿತ್ತು. ಭಯಂಕರ ಫೇಮಸ್. ಎಲ್ಲ ವಿಡಿಯೋ ಎಲ್ಲ ಆಗಿತ್ತು ಅವತ್ತು, ವೈರಲ್ ಆಗಿತ್ತು. ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಇಲ್ಲಿ ದೀಪೋತ್ಸವಕ್ಕೆ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತೇನೆ. ಇಲ್ಲಿ ಅಲ್ಲೊಂದು ಹಿಂದೆ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಅಲ್ಲಿ ಹಾಕಿ ಬಂದಾಯಿತು. ಈಗ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ಫುಲ್ಲು ಚಂದ ಆಗ್ತದೆ. ಅದ ಪೊರ್ಲಾಗ್ತಾನೆ. ಫುಲ್ಲು ಜಿಗ್ ಆಗಿದೆ. ನಾನು ಆ ಕಡೆಯಿಂದ ಬರುವಾಗ ತೋರಿಸ್ತೇನೆ. ಅಲ್ಲಿ ನಾನೀಗ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿಂದ ಯೂಟರ್ನ್ ತೆಗೆದು ಬರಬೇಕು. ತೋರಿಸ್ತೇನೆ ನಿಮಗೆ. ಫುಲ್ಲು ಗ್ರ್ಯಾಂಡ್ ಅಲ್ಲ ವಸಂತಣ್ಣ? ಈಗ ತೋರಿಸ್ತೇನೆ. ಇಲ್ಲಿಂದ ಚಂದ ಕಾಣ್ತದೆ ಹೀಗೆ ತೋರಿಸಿದರೆ.
ನೋಡಿ ಇಲ್ಲಿಂದ ಸ್ಟಾರ್ಟ್. ನಿಮಿಷ ಎಂತ ಸಂತಾನ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಹೌದು, ಭಾರಿ ಚಂದ ಆಗಿದೆ. ಸೂಪರ್ ಮಾಡಿದ್ದಾರೆ. ಗಾಡಿಂದ ಇರೋದು ಗಾಡಿ ಯಾವ ಥರ ಇಲ್ಲೊಂದು ಅಂಗಡಿ ಹಾಕ್ಲಿಕ್ಕೆ ಉಂಟು. ಇಲ್ಲೊಂದು ಅಂಗಡಿ ಹಾಕಿ ಇಳಿದು ತೋರಿಸ್ತೇನೆ ಅವರಿಗೆ. ನೀವು ಇದೊಂದು ಬಿಲ್ ಹಾಕಿ ಆಯ್ತು. ಅಲ್ಲಿ ಎಳ್ದಿಟ್ಟಿದ್ದೇನೆ ಒಂದು ತೊಟ್ಟೆದ್ದು ಇದು ಕ್ಲಿಯರ್ ಆಗಿ ಕಾಣ್ತದೆ ನೋಡಿ, ಎಷ್ಟು ಎತ್ತರ ಉಂಟು ಮಾರ ಅದು. ಇಲ್ಲೆಲ್ಲ ಇನ್ನೂ ಸಹ ಆಗಲಿಲ್ಲ, ಇನ್ನೂ ಸಹ ತುಂಬ ಬರ್ಬೋದು. ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ನೋಡಿ ಯಾವ ಥರ ಉಂಟು. ಒಳ್ಳೆಯದಾಗಿದೆ, ಸೂಪರ್ ಆಗಿದೆ ಮಾತ್ರ. ನಮ್ಮ ಗಾಡಿ ಇದರ ಎದುರಿಗೆ ಹೀಗೆ ಕಾಣ್ತಾ ಉಂಟು. ಇಲ್ಲುಂಟು ಗಾಡಿ, ನಮ್ಮ ಗಾಡಿ ಚೆಂದಾಗಿದೆ ನೋಡಿ. ಧರ್ಮಸ್ಥಳದ ರೋಡಲ್ಲಿ ಹೋಗ್ಲಿಕ್ಕೆ ಈಗ ಯಾವುದೋ ಹೊರ ದೇಶಕ್ಕೆ ಬಂದಾಗೆ ಆಗಿದೆ, ಅಷ್ಟು ಚಂದ ಮಾಡಿದ್ದಾರೆ. ಅಲ್ಲಿ ದೀಪ ಎಲ್ಲ ಇಟ್ಟಿದ್ದಾರೆ ನೋಡಿ, ಚೆಂದಾಗಿದೆ. ಅದೆಲ್ಲ ಚೆಂದಾಗಿದೆ ಅಲ್ಲ. ಹಾಂ ನೋಡಿ, ಫುಲ್ಲು ಈ ಥರ ಇದು ಮಾಡಿದ್ದಾರೆ. ನಾವೀಗ ಲೆಫ್ಟ್ ತಗೊಂಡು ಹೋಗ್ಬೇಕು. ವಸಂತಣ್ಣ, ನೀವು ದೀಪೋತ್ಸವಕ್ಕೆ ಬರೋದಿಲ್ವಾ? ಯಾವಾಗ ಅದು? 19 ತಾರೀಕು. ಅದು ರಾತ್ರಿ ಬರೋದಾ ಬೆಳಿಗ್ಗೆನೆ ಬರ್ತಾರೆ? ಅದರ ವಿಶೇಷತೆ ಎಂಥದ್ದು? ಪೂಜೆ ಎಲ್ಲ ಮಾಡ್ತಾರೆ, ಊಟ ಎಲ್ಲ ಉಂಟು. ಮಂಜುನಾಥ ದೇವರಿಗೆ. ಇಲ್ಲಿಂದ ಈಗ ಸೀದಾ ಎದುರೋಗಿ ಅಲ್ಲೊಂದು 2 ಅಂಗಡಿಗೆ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ಅಲ್ಲಿಂದ ರಿಟರ್ನ್ ಬರುವಾಗ ನಿಮಗೆ ಧರ್ಮಸ್ಥಳದ ಅದೆಲ್ಲ ತೋರಿಸ್ತೇನೆ ಅಲ್ಲ, ಬರುವಾಗ ತೋರಿಸುವ. ಇಲ್ಲಿ ಧರ್ಮಸ್ಥಳದ ಒಳಗೆ ಒಂದು ಅಂಗಡಿಗೆ ಬಂದು ಅರ್ಧ ಗಂಟೆ ಆಯ್ತು. ಈ ಅಂಗಡಿ ಒಂದು ಬಂದು ನೋಡಿ, ಫೋನ್ ಬರ್ತಾ ಉಂಟು ಓನರ್ ಇದು ಎಂತ ಅಂತ ನೋಡುವ. ಹಲೋ, ಏಪ ಪಾಡ್ನಾಗೆ ಮಾರ ಲೈನ್ ಮಲ್ಪರಿಜ್ಜ ಅಲ್ಲ ಲೈನ್ ಒನ್ ಪರಿಜ್ಜಾಗೆ ಕೂಡ ಸಂಧ್ಯೆ ಮಾತ ಬೋಯರುಂಡು ಐಟ ಮಾತಿಜ ಅಂದು ಸಂಧ್ಯೆಗೆ ಬೋಯರುಂಡು ಬಾಳಿಗೆ ಬೋಯರುಂಡು ಏತ್ ಬೇಲೆ ಉಂಡು ಗೊತ್ತುಂಡ ಏರು ಸರಿ ಆ ಜನ ಪಾಡುಜಿರ ಅಪ್ಪಂಜಿ ಪನ್ಲೆ ಮಾರೆ ಸಂಧ್ಯದ ಹತ್ತು ಮುಂಡ್ರು ಪಾಡಿದಾರೆ. ಸರಿ ಸರಿ. ಎಂತ ಸಂತಾನ ಲೈನಿಗೆ ಹೋಗ್ಲಿಕ್ಕೆ ಇಲ್ವಾ ನಮ್ಗೆ? ಗಂಟೆ 11:30 ಆಯ್ತು ಮಾರಿ. 11:30 ಆಗಿ ಇನ್ನು ಇಲ್ಲಿಗೆ ಹೋಗಿ ಸಂಧ್ಯಾಕ್ಕೆ ಹೋಗಿ ಮತ್ತೆ ಯಾವಾಗ ನಾವು ಲೈನ್ ಮಾಡುದು? 1 ಗಂಟೆ ಅಲ್ಲ, ಈಗ 11:30 ಆಯ್ತು ಅಂತ ಅನ್ಕೊಲ್ವಾ? ಇವರು ಬರುವಾಗ ಒಂದು 11:45 ಆಗ್ತದೆ ಅಲ್ಲ, ಅವ್ರು ಗೂಗಲ್ ಪೇ ಮಾಡ್ತಾರೆ. ಆಯ್ತು 11:35 ಅಂತ ಇಟ್ಕೊಲ್ವಾ? ಇಲ್ಲಿಂದ ಸಂಧ್ಯಕ್ಕೆ ಹೋಗಿ ಅಲ್ಲಿ ಆಗುವಾಗ 12:30 ಆಗ್ತದೆ. ಮತ್ತೆ ಬಾಳಿಗಾಗಿ ಹೋಗ್ಬೇಕು ನಾವು. ಬಾಳಿಗಕ್ಕೆ ಹೋಗಿ ಮತ್ತೆ ಐಟಮ್ ತಂದು ಮತ್ತೆ ಲೋಡ್ ಮಾಡಿಸುವಾಗ 2-2:30 ಗಂಟೆ ಆಗ್ತದೆ ಗೊತ್ತುಂಟ. ಅನೇವರ ಅಂತೇಳಿ ನಾವೆಂತ ಅದು ಹಾಗೆಲ್ಲ ಮಾಡ್ಲಿಕ್ಕೆ ಬಾರ್ದು. ಎಂತ ನೋಡುವ ಎಂತೆಲ್ಲ ಆಗ್ತದೆ ಅಂತ. ವಸಂತನ ಮಂಡೆ ವೆಚ್ಚ ಎಂತ ಮಂಡೆ ವೆಚ್ಚ ಲೈನ್ ಆಗ್ಲಿಲ್ಲ. ಅದು ಯಾರು ನಿಮ್ಗೆ ಒಬ್ರು ಕಮೆಂಟ್ ಆಗ್ತಿದ್ದಾರೆ, ವಸಂತನ ಸೂಪರ್, ವಸಂತನ ಮಾತಾಡುದಿಲ್ಲ ಯಾರು ಅದೇ ಎಂತದ ನಿತೇಶ ಆದಿ ಕಾರ್ಕಳ ಅಂತೆ. ಮತ್ತೆ ಇನ್ನೊಬ್ರು ಯಾರೋ ಒಬ್ರು ಹಾಕಿದ್ರು, ನೋಡ್ಲಿಲ್ಲ ಮತ್ತೆ ನಾನು ಸಹ ನೋಡ್ಲಿಲ್ಲ, ನನಗೆ ಹೆಸರು ಮಾತ್ರ ಗೊತ್ತಿರೋದು. ಮತ್ತೆ ಇದೊಂದು ಕಮೆಂಟ್ ಬರ್ತಿತ್ತು ವಸಂತನ, ಮೊನ್ನೆ ನೀವು ರೊಟ್ಟಿ ಅವರಿಗೆ ಬೈದ್ರಲ್ಲ ಹಣ ಕೊಡೋದಕ್ಕೆ, ಅದೇ STM ನವರ ಹತ್ರ ಯಾಕೆ ಹಣ ಕೇಳುದಿಲ್ಲ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ. ಈಗ ನಾವು ಮೊನ್ನೆ ನೀವು ರೊಟ್ಟಿ ಹಾಕುವಲ್ಲಿ ಒಂದು 10 ರೂಪಾಯಿ ಹಾಕಿ 10 ರೂಪಾಯಿಗೆ ಫೋನ್ ಮಾಡಿ ಕೇಳಿದ್ರಲ್ಲ, ನಾವು ಮೊನ್ನೆ ಇಲ್ಲಿಗೆ STM ಇದಕ್ಕೆ ಹೋದ್ವಿ, ಎಂತ ಹಾಸ್ಟೆಲಿಗೆ ಹೋದಾಗ ನಾನು ಎಷ್ಟು ಎಕರೆ ಇರ್ಬೋದು ಹಾಗೆಲ್ಲ ಕೇಳಿದಲ್ಲ. ಅದಕ್ಕೆ ನೀವು ನನಗೆ ಗೊತ್ತಿಲ್ಲ, ನಮ್ಮ ವಿಷಯ ನಮ್ಗೆ ಮಾತ್ರ ಹಾಗೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಒಬ್ರು ಕೇಳಿದ್ರು, ಅವ್ರ ಹತ್ರ ಮಾತಾಡ್ಲಿಕ್ಕೆ ದಮ್ಮು ಉಂಟು ನಿಮ್ಗೆ, STM ಅವ್ರ ಹತ್ರ ಮಾತಾಡ್ಲಿಕ್ಕೆ ದಮ್ಮಿಲ್ವ ಅಂತ ಕೇಳಿದ್ರು. ಅಲ್ಲ, ನಾನು ಅಲ್ಲಿ ಐಟಮ್ ಹಾಕಿದ್ದಾನೆ, ಇಲ್ಲ ಐಟಮ್ ಹಾಕಿದ್ದು ಬಂತದ, ಅದು ಅಲ್ಲಿಂದ ಅಲ್ಲಿಗೆ ಅಲ್ವಾ, ಅವರ ಹಣ ಕೆಳಗೆ ಆಗ್ತದ. ಹಾಗೆ ಇದೆಷ್ಟು ಹೊತ್ಲಿಕ್ಕೆ ಉಂಟು ನಿಮ್ಗೆ ಗೊತ್ತಿಲ್ವಾ? ಇಲ್ಲಿಂದ ಒಂದು 2-3 ಇದಿಲ್ವಾ ಹೊತ್ಕೊಂಡು ಹೋಗ್ಲಿಕ್ಕೆ?
ಎಷ್ಟು ದೂರ ಉಂಟು ನೀವು ನೋಡ್ಲಿಲ್ಲ, ಗಾಡಿಯಲ್ಲಿ ನಿಲ್ಲಿಸಿ ನೀವು ರೋಡ್ ಸೈಡ್ ಇದೆ, ಅವರ ಮನೆಯಲ್ಲಿ ಉಂಟು, ಪಾತಾಳದಲ್ಲಿ ಉಂಟು, ಅಲ್ಲಿಗೆ ಹೋದದಕ್ಕೆ ಹೇಳಿದಲ್ಲ. ಅದೇ ಅದು ಹತ್ರ ಹತ್ರ ನಾವು ಹೇಳ್ತೇವೆ, ಈಗ ಬಾಕಿ ಅಂಗಡಿ ಹಾಕ್ತೇವೆ. ಈಗ STM ಕಾಲೇಜಲ್ಲಿ ಮೊನ್ನೆ ನಾವು ಇದು ಹಾಕಿದಲ್ಲ ರಿಟರ್ನ್ ತಗೊಂಡು ಬಂದದ್ದು. ಅದು ಹೇಗಿತ್ತಂತ ಹೇಳಿದ್ರೆ ಪರಿಸ್ಥಿತಿ, ಗಾಡಿ ಇಲ್ಲಿ ನಿಲ್ಲಿಸಿದ್ರೆ ಇಲ್ಲಿಗೆ ಹಾಕ್ಲಿಕ್ಕೆ ಇಷ್ಟೇ ಗ್ಯಾಪ್. ಆದ್ರೆ ರೊಟ್ಟಿ ಅವ್ರದ್ದು ಯಾವ ತರ ಉಂಟಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋದಷ್ಟು ಉಂಟು ನೋಡಿ. ಅಲ್ಲಿ ಹೇಗೆ ಹೇಳುದು, ಎಷ್ಟು ದೂರ ಹೇಳುದು, ಒಂದು 100-150 ಮೀಟರ್ ಉಂಟು, ಜಾಸ್ತಿ ಉಂಟು. ಅದು ಮನೆ ಒಳಗೆ ಹಾಕ್ಬೇಕು. ಅದಕ್ಕೋಸ್ಕರ ಮತ್ತೆಂತ ಇದೆಂತ ಪಾರಡ ಹೆಜ್ಜೆ ಪಾರ್ದು ಬಾರಡ ಬರ್ತನದ ಅಮೌಂಟ್ ಹೋಗಿದೆ. ನಾವಿಲ್ಲಿ ಐಟಮ್ ಇಡೋದು, ಇಲ್ಲಿಂದ ಹೋಗೋದು. ಬನ್ನಿ ಸೀದಾ ಹೋಗುವ ಇಲ್ಲಿಂದ. ಅಲ್ಲಿ ಎಲ್ಲ ಖಾಲಿ ಮಾಡಿ ಧರ್ಮಸ್ಥಳ ಹೈವೇ ಹತ್ರ ಬಂದ್ವಿ. ಇನ್ನು ಇಲ್ಲಿಂದ ಸೀದಾ ಗಾಡಿ ಉಂಟು ಆ ಕಡೆಯಿಂದ ನೋಡಿ. ಯಾವ ಥರ ಫುಲ್ಲು ಲೈಟಿಂಗ್ ಇದು ನೋಡಿ, ಯಾವ ಥರ ಹಾಕಿದ್ದಾರೆ. ಇಲ್ಲಿಂದ ಅಲ್ಲಿ ತನಕ ಉಂಟು, ಮೂಲೆ ತನಕ ಫುಲ್ಲು ಗ್ರ್ಯಾಂಡಲ್ಲಿ ಮಾಡ್ತಾರೆ. ಇಲ್ಲೆಲ್ಲ ನೋಡಿ ಯಾವ ಥರ ಆಗಿದೆ, ಸೂಪರ್ ಮಾಡಿದ್ದಾರೆ, ಒಳ್ಳೆದಾಗಿದೆ. ಒಳಗಡೆ ನಮಗೆ ಹೋಗ್ಲಿಕ್ಕಿಲ್ಲ, ಒಳಗಡೆ ಹೋಗ್ಲಿಕ್ಕಿದ್ರೆ ತೋರಿಸ್ತಿದ್ದೆ. ಇಲ್ಲಿಂದನೇ ಒಂದು ವಿಸಿಟ್ ಹಾಕಿಬಿಡಿ ನೋಡಿ, ಚೆಂದಾಗಿದೆ ಮಾತ್ರ. ಧರ್ಮಸ್ಥಳದ ದ್ವಾರ ಇದ್ರ ಒಳಗಡೆಯಿಂದ ಹೋಗ್ಬೇಕು. ಅಲ್ಲಿ ಎಲ್ಲ ಫುಲ್ ಹಾಕಿದ್ದಾರೆ ವಸಂತನ್ನ. ಇಲ್ಲಿ ಕೂಡ ಹಾಕ್ತಾರ ಎಂತ ರೋಡ್ ಸೈಡಲ್ಲಿ? ಇಲ್ಲಿ ಫುಲ್ ಹೀಗೆ ಹಾಕಿದ್ದಾರೆ ನೋಡಿ. ಇದರಲ್ಲಿ ಲೈಟ್ ಉರಿತದೆ ರಾತ್ರಿ. ನೋಡಿ ನೋಡಿ ನೋಡಿ, ಎಲ್ಲ ಧರ್ಮಸ್ಥಳ ನೋಡದವರೆಲ್ಲ ಇಲ್ಲಿ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ. ನೀವು ಕೂಡ ಧರ್ಮಸ್ಥಳ ಬರ್ತೀರಾ ಅಂತ ಒಂದು ಕಮೆಂಟ್ ಹಾಕಿ. ದೀಪೋತ್ಸವಕ್ಕೆ ಯಾರೆಲ್ಲ ಬರ್ತೀರಿ ಅಂತ ನೋಡುವ. ದೀಪೋತ್ಸವಕ್ಕೆ ಬಂದರೆ ವಸಂತನ ಸಹ ಬರ್ತಾರಂತೆ. ಅವರು ಸಿಕ್ಕಿದರೆ ಮಾತಾಡಿ ಅವರ ಹತ್ರ. ಮತ್ತು ಚೆಂದಾಗಿದೆ, ಸೂಪರ್ ಆಗಿದೆ. ನನ್ನನ್ನು ಯಾವಾಗ ಅವ್ರು ಗುರ್ತ ಹಿಡಿಲಿಕ್ಕೆ? ನನ್ನನ್ನು ಯಾವಾಗ ಅವ್ರು ಗುರ್ತ ಹಿಡಿಲಿಕ್ಕೆ ಅಂತ ಏನು ಮಾರ ಗುರ್ತ ಹಿಡಿಯದೆ? ನೋಡ ಈ ಸಾರಿ ಬರ್ತಾರ ನೋಡು. ಈ ಸತಿ ಬರ್ತಾರ ನೋಡು ಅವರು. ನಾನು ಹೋಗ್ತೇನೆ, ಯಾರು ಬರ್ತಾರೆ ನೋಡು ಧರ್ಮಸ್ಥಳಕ್ಕೆ. ಇಲ್ಲಿಂದ ಈಗ ನಾವು ಸೀದಾ ಹೋಗಿ ಸಂಧ್ಯಾಕ್ಕೆ ಹೋಗ್ಬೇಕಷ್ಟೇ. ಸಂಧ್ಯಾಕ್ಕೆ ಹೋಗಿ ಮತ್ತೆ ಲೋಡ್ ಮಾಡಿಸಿ ಮತ್ತೆ ಕಂಪನಿಗೆ ಹೋಗಿ ಎಂತೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ. ಮುಂದೆ ಅಪ್ಡೇಟ್ ಕೊಡ್ತೇನೆ ನಿಮಗೆ ಎಂತೆಲ್ಲ ಆಗ್ತದೆ ಅಂತ. ಇಲ್ಲೊಂದು ಲಾರಿ ಬರ್ತುಂಟಲ್ಲ, ಅದು ಸಂಧ್ಯದ ವರದಿ ಪಾಸ್ ಆಯ್ತು ನೋಡಿ. ಎಷ್ಟು ಹಾಕ್ಯಾರ ನೋಡಿ ನೋಡಿ ನೋಡಿ, ಅದು ತೋರಿಸಿ ಎಲ್ಲ ತೋರಿಸಿ. ಚೆಂದಾಗಿದೆ ಮಾರ್ರೆ, ಸೂಪರ್ ಆಗಿದೆ ನೋಡಿ. ಯಾವ ಥರ ಕೊಡೆ ಎಲ್ಲ ಫುಲ್ ಕೊಡೆ ಥರ ಹಾಕಿದೆ. ಕೊಡೆ ಇದು ರಾತ್ರಿ ಬರುವಾಗ ಇನ್ನೂ ಚೆಂದ ಕಾಣ್ತದೆ. ಲೈಟ್ ಉಂಟಾಗುತ್ತೆ. ಹಾಂ, ನಿನ್ನೆ ರಾತ್ರಿ ಬರುವಾಗ ಮಾತ್ರ ಇರಲಿಲ್ಲ ಇದೆಲ್ಲ. ನಿನ್ನೆ ರಾತ್ರಿ ನಾ ಈ ಕಡೆಯಿಂದಲೇ ಬಂದದ್ದು, ಎಲ್ಲ ಇರಲಿಲ್ಲ. ಇಲ್ಲಿಂದ ಈಗ ಸೀದಾ ಹೋಗುವ. ಸ್ನಾನಘಟ್ಟ ನೋಡಿದ್ದೀರಾ ಅಂತ ಅನ್ಕೊಳ್ತೇನೆ. ಸ್ನಾನಘಟ್ಟ ನೋಡದವರು ಮತ್ತೊಮ್ಮೆ ನೋಡಿಬಿಡಿ. ಇಲ್ಲಿ ಸ್ನಾನಘಟ್ಟ. ನೇತ್ರಾವತಿ ಸ್ನಾನಘಟ್ಟ. ಇಲ್ಲಿಂದ ಸೀದಾ ಸಂಧ್ಯಾ ಕಡೆ ಹೋಗುವ ಬನ್ನಿ. ಅಲ್ಲಿಂದ ಸೀದಾ ಬಂದು ಈಗ ಸಂಧ್ಯದಲ್ಲಿದ್ದೇನೆ. ಸ್ವಲ್ಪ ಲೋಡ್ ಮಾಡಿಸ್ಲಿಕ್ಕಿತ್ತು, ಲೋಡ್ ಮಾಡಿಸಿ ಇಲ್ಲಿಂದ ಹೊರಡೋದು. ಹೋಗು ಬನ್ನಿ. ಅಲ್ಲಿಂದ ಲೋಡ್ ಎಲ್ಲ ಮಾಡಿಕೊಂಡು ಬಂದು ಈಗ ಲೈನಿಗೆ ಹೊರಟಿದ್ದೇನೆ ವಸಂತಣ್ಣನ ಜೊತೆ. ನಮ್ಮ ಗಾಡಿ ಇಲ್ಲಿ ಉಂಟು ನೋಡಿ, ಎಲ್ಲಿಟ್ಟಿದ್ದೇನೆ. ಈ ಅಂಗಡಿಗೆ ಒಂದು ಹಾಕ್ಲಿಕ್ಕಿತ್ತು, ಅದಕ್ಕೋಸ್ಕರ ಅಲ್ಲಿ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಜಾಗ ಆಗಲಿಲ್ಲ ಅಂತೆ. ಜಾಗ ಆದಮೇಲೆ ಅಲ್ಲಿ ಅಕ್ಕಿ ಹಾಕ್ಬೇಕು. ಈಗ ಸ್ವಲ್ಪ ನಿಲ್ಲಿಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟಿಂಗು. ನಮ್ಮ ವಸಂತಣ್ಣ ಮತ್ತು ಅವರ ಫ್ರೆಂಡ್ ಮಾತಾಡ್ತಾ ಇದ್ದಾರೆ ನೋಡಿ. ತಾರು ಅಣ್ಣ ಮತ್ತು ವಸಂತಣ್ಣ ಇಬ್ಬರು.
ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸು, ಇವರ ಕ್ಲೋಸ್ ಫ್ರೆಂಡ್ ಇವರು. ಏ ವಸಂತಣ್ಣ, ಇವರ ಪರಿಚಯ ಹೇಗೆ ನಿಮಗೆ? ನಮ್ಮ ಅಜ್ಜಿ ಮನೆ ಹತ್ರ ಅವರು. ನಾವು ಚಿಕ್ಕದಿರುವಾಗಲೇ ಜೋಸ್ತಿಗಳು ಅತ್ತೆ ಓಡೋಟಾಣ ಇಲ್ಲಿ. ಅದೇ ಇಲ್ಲಿಂದ ಅಕ್ಕಿ ಹಾಕ್ಬೇಕು, ಇಲ್ಲಿಗೆ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಜಾಗ ಆಗಲಿಲ್ಲ, ಜಾಗ ಆದಮೇಲೆ ಅಕ್ಕಿ ಹಾಕುವ. ನಮ್ಮ ಕೆಲಸ ಶುರುವಾಗಿದೆ. ಎಲ್ದು ಕೊಡ್ತಾ ಇದ್ದೀರಾ? ಒಂದು 10 ಗೋಣಿ ಹಾಕ್ಲಿಕ್ಕಿತ್ತು, 9 ಗೋಣಿ ಹಾಕಿ ಆಯಿತು. ಈಗ ಇದೊಂದು ಬಾಕಿ ಉಂಟು. ಮತ್ತು ಇಲ್ಲಿ ಅಟ್ಟೆ ಹಾಕಿದ್ದಾನಲ್ಲ, ಇದೆಲ್ಲ ಅವರಿಗೆ ಇದೆ ಈ ಅಕ್ಕಿ ಎಲ್ಲ. ವಸಂತನ ತುಂಬಲಿಕ್ಕೆ, ನಾನು ಎಲ್ದು ಕೊಡಲಿಕ್ಕೆ. ಹಾಂ, ಮತ್ತು ಲೋಡೆಲ್ಲ ಅವರೇ ಮಾಡಿದರು. ನಾನು ಧರ್ಮಸ್ಥಳಕ್ಕೆ ಹೋಗಿ ಬರುವಷ್ಟರಲ್ಲಿ ಎಲ್ಲ ಲೋಡ್ ಮಾಡಿದರು. ಮತ್ತು ಅಲ್ಲಿಂದ ಸಂಧ್ಯಕ್ಕೆಲ್ಲ ಹೋಗಿ ಬಂದೆ. ನನಗೆ ಲೋಡ್ ಹೇಗೆ ಆಗಿದೆ, ಎಂತ ಯಾರ್ದು ಐಟಮ್ ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತೇಳಿ ನಾನು ಲೋಡ್ ಮಾಡಿ ನನಗೆ ಗೊತ್ತಾಗ್ತದೆ, ಅಲ್ಲಿ ಹೆಸರು ಬರೆದಿರ್ತೇನೆ ಈ ಥರ ನೋಡಿ, ಆ ಥರ ಬರೆದಿರ್ತೇನೆ. ಬಟ್ ಇವರು ಎಂಥದ್ದು ಬರೀಲಿಲ್ಲ, ಬಿಲ್ ಚೆಕ್ ಮಾಡಿ ಕೊಡಬೇಕಷ್ಟೇ, ಎಂತಂತ ಗೊತ್ತಾಗೋದಿಲ್ಲ ನನಗೆ. ಹತ್ರದ ಎಷ್ಟು ಇರಬೇಕು ವಸಂತರ್ನ? ಈಗ ಎಷ್ಟು? 10ದ್ದು 1, 2, 5, 5ರದ್ದು ಇದು 3, ಇದು 10ರದ್ದಲ್ಲ, 4, ಇಲ್ಲಿ 1, ಹಾಂ 5 ತಗೊಂಡು ಹೋದರು. ಇನ್ನು ಇದು ಎಷ್ಟು ಉಂಟು ಬಿಲ್ಲಲ್ಲಿ, ಎಷ್ಟು ಉಂಟು ನೋಡುವ. ಚಿಲ್ಲರ್ ಐಟಮ್ ಕೊಟ್ಟಾಯಿತು. ಚಿಲ್ಲರ್ ಐಟಮ್ ಸ್ವಲ್ಪ ಚಿಕ್ಕ ಕಟ್ಟಲ್ಲಿದ್ದದ್ದು. 10ರದ್ದು 5, 5ರದ್ದು 5 ಬ್ಯಾಗು. ಮತ್ತು ಇಲ್ಲಿಂದ ಎದುರು ಹೋಗಿ ಆ ಕಟ್ಟನ್ನು ಕೊಡಬೇಕು, ಅಲ್ಲಿ ಎದುರಿಗೆ ಹೋಗ್ಬೇಕು. ಅದು ತೋರಿಸಿದೆ ನಿಮಗೆ ಆಲ್ರೆಡಿ. ಸೊ ಇಲ್ಲಿಂದ ಸೀದಾ ಮುಂದೆ ಹೋಗುವ. ಫೈನಲಿ ಬಿಲ್ಲೆಲ್ಲ ತಗೊಂಡಾಯಿತು, ಕ್ಯಾಶ್ ತಗೊಂಡಾಯಿತು. ಎಂತ ನೀವು ಡ್ರೈವರ್ ಅಂತ ಕರೀದೆ ಅಂತ? ನೀವು ಡ್ರೈವರ್ ಕರೀದೆ ಅಂತ? ನನಗೆ ಹೆಸರಿಲ್ವಾ ಡ್ರೈವರ್ ಅಂತ? ಈಗ ಒಂದು ಒಳ್ಳೆ ವಿಷಯ ಆಯಿತು ಮಾತ್ರ ನೋಡಿ. ಈಗ 10ರದ್ದು 1 ಗೋಣಿ ಎಕ್ಸ್ಟ್ರಾ, 5ರದ್ದು 1 ಗೋಣಿ ಎಕ್ಸ್ಟ್ರಾ ಬಂದಿತ್ತು ಅಕ್ಕಿ. ನಮಗೆ ಮಾರದಾದ್ರೆ ಮಾರ್ಬೋದಿತ್ತು, ನಾವು ಇದಕ್ಕೆ ಹೇಳುದಲ್ಲ, ಬಟ್ ಹೇಳುದು. ಎಂತ ಮಾಡಿದ್ವಿ ನಾವು? ಫೋನ್ ಮಾಡಿ ಹಾಂ, ಅವ್ರಿಗೆ ಸಹ ಗೊತ್ತೇ ಇಲ್ಲ 6 ಬ್ಯಾಗ್ ಹಾಕಿದಂತ. 5 ಬ್ಯಾಗ್ ಬಿಲ್ ಮಾಡಿದ್ದು, 6 ಬ್ಯಾಗ್ ಹಾಕಿದ್ದಾರೆ. ಅವರಿಗೆ ಸಹ ಗೊತ್ತೇ ಇಲ್ಲ. ಆದರೂ ನಮಗೆ ಹಾಗೆ ಮಾಡಲಿಕ್ಕೆ ಮನಸ್ಸು ಸಹ ಬರುವುದಿಲ್ಲ. ಎಷ್ಟೇ ದ್ರೋಹ, ಎಷ್ಟೇ ಅವರು ಎಂತ ಮಾಡಿದ್ರು ಸಹ ನಮಗೆ ಅದು ಮನಸ್ಸು ಬರೋದಿಲ್ಲ. ಅದಕ್ಕೋಸ್ಕರ ಓನರ್ಗೆ ಫೋನ್ ಮಾಡಿ ಹೇಳಿದೆ, ಆಯಿತು ತಗೊಂಡು ಬನ್ನಿ ಅಂತ ಹೇಳಿದರು. ಗಾಡಿಗೆ ಹಾಕಿದ್ದೇನೆ, ಬಿಲ್ ತೆಗೀತು, ಸಿಕ್ಕಿ ಆಯಿತು, ಅಮೌಂಟ್ ಎಲ್ಲ ಸಿಕ್ಕಿ ಆಯಿತು. ಇನ್ನು ಇಲ್ಲಿಂದ ಸೀದಾ ಮುಂದ್ಗಡೆ ಹೋಗುದು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.